ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈಗ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಬಂದು ಸಂಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟಿಫನ್ ಮಾಡೋದಕ್ಕೆ ಅಂತ ಹೇಳಿ ಅವಲಕ್ಕಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು. ಸೊ ತೋರಿಸ್ತೀನಿ, ಆಲ್ರೆಡಿ ತೋರಿಸಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿನ ತೋರಿಸ್ತೀನಿ ಇವತ್ತು ಅವಲಕ್ಕಿ ಮಾಡೋದು ಹೇಗೆ ಅಂತ. ಸೊ ಮತ್ತೆ ಇವತ್ತೊಂದು ಫಂಕ್ಷನ್ ಇದೆ. ಸೊ ಇವಾಗೆಲ್ಲ ಟಿಫನ್ ಎಲ್ಲ ಮಾಡಿ ಸ್ವಲ್ಪ ಎಲ್ಲ ಮನೆ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೊ ಫಂಕ್ಷನ್ಗೆ ಹೊರಡಬೇಕು. ಯಾವುದೇ ಥರದ ನಾನ್ ವೆಜ್ ಏನಿಲ್ಲ. ಸೊ ಇವತ್ತೊಂದು ಫಂಕ್ಷನ್ ಇದೆ, ಅಟೆಂಡ್ ಮಾಡಬೇಕು. ಹಾಗಾಗಿ ಇವತ್ತೇನು ಸ್ಪೆಷಲ್ ಇಲ್ಲ. ಸೊ ನೋಡೋಣ ಇವತ್ತಿನ ಡೇ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರ್ತಾ ಹಾಕೊಂಡು ಎಲ್ಲ ವಿಡಿಯೋಸ್ ನೋಡ್ಬೋದು. ಓಕೆ ಬನ್ನಿ ಈಗ ಸಂಡೇ ವ್ಲಾಗ್ನ ಶುರು ಮಾಡೋಣ. ಓಕೆ ಇವಾಗ ನಾನೊಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಒಂದು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲ ಡ್ರೈ ಇದ್ರೆ ತಿನ್ನೋದಕ್ಕಾಗಲ್ಲ. ಈಗ ಎಣ್ಣೆ ಕಾದ ಮೇಲೆ ನಾನು ಇದಕ್ಕೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಶಟ್ ಅನ್ನಬೇಕು. ಅದಾದಮೇಲೆ ಇದಕ್ಕೆ ನಾನು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಕಡಲೆ ಬೀಜ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ಉಪ್ಪಿಟ್ಟಿಗೆ ಜೀರಿಗೆ ಹಾಕ್ಕೊಂಡ್ರೆ. ಹಾಕಿ ಅದೆಲ್ಲ ಸ್ವಲ್ಪ ಶಟ್ ಅನ್ನಬೇಕು. ಅದಾದಮೇಲೆ ಇದಕ್ಕೆ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಕರಿಬೇವು ಇಲ್ಲ ಒಣಗಿ ಕರಿಬೇವು ಯಾವುದಾದ್ರೂ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಕಿ ಒಂದು 2 ನಿಮಿಷ ಹಾಕಿ ಫ್ರೈ ಮಾಡ್ಕೊಳ್ಳಿ. ಕಡಲೆ ಬೀಜ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತೀನಿ. ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿನಾರು ಹಾಕ್ಕೊಳ್ಳಿ, ಒಣಮೆಣ್ಸಿನ್ಕಾಯಿನಾದರೂ ಹಾಕ್ಕೋಬೋದು. ಹಾಕ್ಕೊಂಡು ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿರುವಂಥ 2 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಆನಿಯನ್ ಇದ್ರೇ ಚೆನ್ನಾಗಿರುತ್ತೆ ಅವಲಕ್ಕಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಅವಲಕ್ಕಿ ತುಂಬ ಜನ ಇಷ್ಟಪಡಲ್ಲ, ಬಟ್ ಈ ರೀತಿ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಸೊ ನಾನು ಒಂಥರ ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ ನಿಮಗೆ ಕೊನೆಯಲ್ಲಿ ನಾನು ಏನು ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ತೀನಿ ಅಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಅರ್ಧ ಸ್ಪೂನ್ ಅರಿಶಿನ, ಒಂದು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸಣ್ಣ ಉಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ದಪ್ಪ ಉಪ್ಪು ಸೇರಿಸ್ಬೇಡಿ, ಸಣ್ಣ ಉಪ್ಪನ್ನ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಚೆನ್ನಾಗೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ, ತುಂಬ ಸಾಫ್ಟ್ ಆಗೋದಕ್ಕೆ ಬಿಡಬೇಡಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಏಕೆಂದರೆ ಫುಲ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಅಷ್ಟರೊಳಗಡೆ ಇವಾಗ ನಾನು ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ. ಏಕೆಂತ ಅಂದರೆ ವಾಶ್ ಮಾಡಬೇಕಾಗುತ್ತೆ. ನಾವು ಮುಂಚೆನೇ ವಾಶ್ ಮಾಡಿ ಇಟ್ಬಿಟ್ರೆ ಅದೇನಾಗುತ್ತೆ ಗೊತ್ತಾ, ಫುಲ್ ಮೆತ್ತಗಾಗೋಗುತ್ತೆ, ಸೇಮ್ ಅನ್ನ ತಿಂದಂಗೆ ಆಗೋಗುತ್ತೆ. ಹಾಗಾಗಿ ಇವಾಗ ನೀವು ಎಲ್ಲ ಚೆನ್ನಾಗಿ ಒಗ್ಗರಣೆ ಎಲ್ಲ ಹಾಕಿ ಇನ್ನೇನು ಅವಲಕ್ಕಿ ಹಾಕಬೇಕು ಅನ್ನೋ ಟೈಮ್ಗೆ ನೀವೇನು ಮಾಡ್ತೀರಾ, ಒಂದು 2 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗತ್ತೆ ಅವಲಕ್ಕಿನ. ಈ ರೀತಿ ಮಾಡಿ, ಇಲ್ಲ ಅಂತಂದರೆ ನೀವು ಮುಂದಾಗಿನ ಅವಲಕ್ಕಿನ ತೊಳೆದು ಇಟ್ಬಿಟ್ರೆ ಏನಾಗುತ್ತೆ, ಫುಲ್ಲು ಒಂಥರ ನೆಂದೋಗಿರುತ್ತೆ. ಹಾಗಾಗಿ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಅದಕ್ಕೆ ಅವಲಕ್ಕಿ ಜಾಸ್ತಿ ಇಷ್ಟಪಡಲ್ಲ. ಈ ರೀತಿ ಮಾಡಿದರೆ ಒಂಥರ ಚೆನ್ನಾಗಿರುತ್ತೆ, ಗಟ್ಟಿಗೆ ತಿನ್ನೋದಕ್ಕೆ ಒಂಥರ ಟೇಸ್ಟಿಯಾಗಿರುತ್ತೆ. ಸೊ ಇನ್ನೇನು ಒಗ್ಗರಣೆ ಹಾಕಿದ ಮೇಲೆ ನಾವು ಲಾಸ್ಟಿಗೆ ಅವಲಕ್ಕಿನ ಒಂದು 2-3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ಈಗೆಲ್ಲ ಚೆನ್ನಾಗಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಸ್ವಲ್ಪ ಎಲ್ಲ ಕರೆಕ್ಟಾಗಿದೆ ನೋಡಿಕೊಂಡು ಇನ್ನೂ ಸ್ವಲ್ಪ ಬೇಕು ಅಂತ ಅಂದರೆ ಉಪ್ಪನ್ನ ಸೇರಿಸ್ಕೊಳ್ಬೋದು ನೀವು. ಸ್ವಲ್ಪ ನಾನು ಅರಿಶಿನ ಕಡಿಮೆನೇ ಹಾಕಿದ್ದೀನಿ, ಸೊ ಜಾಸ್ತಿ ಏನು ಹಾಕಿಲ್ಲ. ಸೊ ಅರಿಶಿನ ಜಾಸ್ತಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲರು ಚೇಂಜ್ ಆಗಿರುತ್ತೆ. ಹಾಕಿ ಒಂದು ಸತಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ಮಾಡಿದ್ಮೇಲೆ ಈಗ ನಾನು ಕೊನೆಯಲ್ಲಿ ನಿಂಬೆಹಣ್ಣು ಇಡ್ತೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಒಂಥರ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಒಂಥರ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ ಮತ್ತು ಅದ್ರ ಜೊತೆಗೆ ತಂಪು ಮಾಡುತ್ತೆ. ನಮಗೆ ಅವಲಕ್ಕಿನೂ ಸಹ ತಂಪು, ನಿಂಬೆ ರಸ ಹಾಕಿರೋದ್ರಿಂದ ಇನ್ನೂ ತಂಪು ಅಂತಲೇ ಹೇಳ್ಬೋದು. ಸೊ ಲಾಸ್ಟಿಗೆ ಇನ್ನೇನು ಗ್ಯಾಸ್ ಆಫ್ ಮಾಡ್ತೀನಿ ಅನ್ನೋ ಟೈಮ್ಗೆ ನಿಂಬೆ ರಸನ ಹಿಂಡಿ ಒಂದು ನಿಂಬೆಹಣ್ಣು ಫುಲ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ಹಾಕಿದ ಮೇಲೆ ನೀವು ಲಾಸ್ಟಿಗೆ ಕೊತ್ತಂಬರಿನೂ ಸಹ ಉದುರಿಸ್ಬಿಟ್ಟು ಒಂದು ಸತಿ ಎಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗಿರುತ್ತೆ. ಈ ರೀತಿ ಮಾಡಿ ಮನೆಯಲ್ಲಿರೋರು ಸಹ ಇಷ್ಟಪಟ್ಟು ತಿಂತಾರೆ. ಸೊ ಫುಲ್ಲು ನೆನೆಸ್ಬಿಟ್ರೆ ಅವಲಕ್ಕಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಒಂದು ಸ್ವಲ್ಪ ಗಟ್ಟಿಗಿರಬೇಕು, ಆವಾಗಲೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ನೀವು ಸಹ ಟ್ರೈ ಮಾಡಿ, ನಿಮಗೂ ಸಹ ಇಷ್ಟ ಆಗಬಹುದು.
ನಾನು ಯಾವಾಗಲೂ ಅಷ್ಟೇ ಅವಲಕ್ಕಿ ನಾನು ಇದೇ ರೀತಿ ಮಾಡೋದು. ಸೊ ಮನೆಯಲ್ಲಿರುವ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ಬೇಕಾದ್ರೆ 3 ಹೊತ್ತು ಕೊಡು ತಿನ್ನೋದಕ್ಕೆ ನಮ್ಮ ಮಕ್ಕಳು ಇಬ್ಬರು ರೆಡಿಯಾಗಿರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಖಾರ ಅವಲಕ್ಕಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ದೆ ಅಲ್ವಾ, ನಾನು ಇದೇ ರೀತಿ ಫಾಲೋ ಮಾಡ್ತೀನಿ. ಇದು ಅವಲಕ್ಕಿ ಮಾಡಿದ್ಮೇಲೆ ಖಾರ ಅವಲಕ್ಕಿ ನಮ್ಮ ಮನೇಲಿ ಸ್ವೀಟ್ ಅವಲಕ್ಕಿ ಇರಲೇಬೇಕು ನನ್ನ ಮಗಳಿಗೆ. ಸೊ ಖಾರ ಇದ್ದರೆ ಸ್ವೀಟ್ ಅವಲಕ್ಕಿ ಮಾಡಲೇಬೇಕು, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಹಾಗೆ ಇವಾಗ ಸ್ವಲ್ಪ ಅವಲಕ್ಕಿನ ನೆನೆಸಿದ್ದೀನಿ. ನನ್ನ ಮನೆಯಲ್ಲಿ ಬಾಳೆಹಣ್ಣಿಲ್ಲ ಅಂತಂದರೆ ನಾನು ಸ್ವೀಟ್ ಅವಲಕ್ಕಿನ ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ. ಸೊ ಬನಾನಾ ಇದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನನ್ನ ಮಗಳು ಬೇಕೇ ಬೇಕು ಅಂತ ಒಂದೇ ಸಮ ಹಠ ಹಿಡಿದ್ಲು. ಹಾಗಾಗಿ ಒಂದು ಆಪಲ್ ಇತ್ತು, ಆಪಲ್ ತಂದಿದ್ರು. ಎಲ್ಲ ತಿಂದು ಇನ್ನೊಂದು ಉಳಿದಿತ್ತಲ್ಲ, ಇನ್ನೇನು ಸ್ವಲ್ಪ ಬಾಡ್ದಂಗೆ ಆಗಿತ್ತಲ್ಲ, ಹಾಗೆ ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಅವಲಕ್ಕಿನ ಜೊತೆ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ನಾನು ಬೆಲ್ಲನ ಹಾಕಿ ಸ್ವಲ್ಪ ತುರಿದುಕೊಂಡೆ ನೋಡಿಕೊಂಡು. ಇವಾಗ ಇದಕ್ಕೆ ಆಪಲ್ ಹಾಕ್ತೀನಿ. ನನ್ನ ಮಗಳು ಆಪಲ್ ತಿನ್ನಲ್ಲ. ಆಪಲ್ ಹಾಕ್ತೀನಿ, ತಿಂತೀಯಾ? ಯಾಕೆ? ಸರಿ, ನಾನು ಆಪಲ್ ಹಾಕಿ ಮಾಡೋದು. ಮತ್ತೆ ಇನ್ನೇನು ಮಾಡಲಿ? ಎತ್ತಿಟ್ಬಿಟ್ಟು ಕೊಡ್ಲಾ? ಆಪಲ್ ಹಾಕೋಬೇಡ್ವಾ? ಹಾಗೆ ತಿನ್ನಲ್ಲ ನೀನು. ಸರಿ, ಆಪಲ್ ಬೇಡವಾ? ಸರಿ ಆಯ್ತು. ಸೊ ನೋಡಿದ್ರಲ್ಲ ಯಾವ ರೀತಿ ಕಂಡೀಷನ್ಸ್ ಅಂತ. ಸೊ ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗತ್ತೆ, ಇಲ್ಲ ಅಂದರೆ ಅದನ್ನು ಮುಟ್ಟೋದಕ್ಕೆ ಹೋಗಲ್ಲ. ಹಾಗಾಗಿ ನಾನು ಅವ್ಳಿಗೆ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಅವಲಕ್ಕಿ ಮತ್ತು ಬೆಲ್ಲ ಏನು ಹಾಕಿದೆ ನೋಡಿ, ಅದನ್ನು ನಾನು ಎತ್ತಿ ಸಪ್ರೇಟಾಗಿ ತಟ್ಟೆಗೆ ಹಾಕ್ಕೊಡ್ತಾಯಿದ್ದೀನಿ. ನಿಮ್ಮ ಬಾಕಿದಕ್ಕೆ ನಾನು ಆಪಲ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ. ಸೊ ಇದಕ್ಕೆ ಬನಾನಾ ಮತ್ತು ತೆಂಗಿನಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ತೆಂಗಿನಕಾಯಿ ನಾನು ಹಾಕಿಲ್ಲ, ಮಕ್ಳಿಗೂ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸೊ ತೆಂಗಿನಕಾಯಿ ಸ್ಕಿಪ್ ಮಾಡಿದ್ದೀನಿ. ಬನಾನೂ ಸಹ ಇರಲಿಲ್ಲ, ಹಾಗಾಗಿ ನಾನು ಆಪಲ್ನ ಹಾಕ್ತಾಯಿದ್ದೀನಿ. ಸೊ ದೇವರಿಗೆ ನಾನು ಕೆಲವೊಂದು ಟೈಮಲ್ಲಿ ಬನಾನಾ ತರಿಸಲ್ಲ. ಸೊ ನನ್ನ ಮಗ ನೋಡಿಬಿಟ್ರಂತೂ ಬೇಕೇ ಬೇಕು ಅಂತ ಆಟ ಹಿಡಿತಾನೆ. ಹಾಗಾಗಿ ಕೆಲವೊಂದು ಟೈಮಲ್ಲಿ ನೈವೇದ್ಯ ಅಂತ ಹೇಳಿಬಿಟ್ಟು ದೇವ್ರ ಮುಂದೆ ನಾವು ಆಪಲ್ಲು ಇಲ್ಲ ದಾಳಿಂಬೆ ಹಣ್ಣು ಬನಾನಾ ಈ ರೀತಿ ಇಡ್ತೀವಿ. ಸೊ ಹಾಗಾಗಿ ಇವಾಗ ಒಂದು ಆಪಲ್ ಇತ್ತಲ್ಲ, ಅದನ್ನು ನಾನು ಕಟ್ ಮಾಡಿ ಸ್ವೀಟ್ ಅವಲಕ್ಕಿನ ಪ್ರಿಫರ್ ಮಾಡಿದೆ. ಸ್ವೀಟ್ ಆ್ಯಂಡ್ ಖಾರ ಎರಡೂ ರೆಡಿ ಆಯಿತು. ಸೊ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ. ಸಂಡೇ ಸ್ಪೆಷಲ್ ಇದೆ. ಸೊ ಬೇರೆ ಏನಾದ್ರು ಬಾತ್ ಏನಾದ್ರು ಮಾಡಬೇಕಂತ ಅಂದ್ಕೊಂಡೆ, ಫಂಕ್ಷನ್ಗೆ ಹೋಗ್ತಿದ್ದೀವಲ್ಲ, ಹಾಗಾಗಿ ಸೊ ಅವಲಕ್ಕಿ ಮಾಡೋಣ ಅಂತ ಹೇಳಿ ಬಿಸಿ ಬಿಸಿ ಅವಲಕ್ಕಿನ ಮಾಡಿ ಈಗ ನಾವೆಲ್ಲರೂ ಸಹ ಟಿಫನ್ ಮಾಡ್ಕೊಳ್ತೀವಿ. ಆಮೇಲೆ ಬಾಕಿದ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಟಿಫನ್ ಮಾಡ್ಕೊಂಬಿಡೋಣ, ಆಮೇಲೆ ನಿಧಾನಕ್ಕೆ ಎಲ್ಲ ಕೆಲಸನ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ನಾನು ಈ ರೀತಿ ಪ್ಲ್ಯಾನ್ ಮಾಡಿದೆ. ಸೊ ಈಗ ಹಸ್ಬೆಂಡು ಸಹ ಕೂತಿದ್ದಾರೆ, ಟಿ ವಿ ನೋಡ್ತಾ ಇದ್ದಾರೆ. ನೋಡಿ ಎಲ್ಲ ಮನೆಯೆಲ್ಲ ಫುಲ್ ಗಲೀಜಾಗಿದೆ, ಎಲ್ಲ ಆಟ ಸಾಮಾನಲ್ಲಿ ಇಲ್ಲಿ ಅಂದ್ಬಿಟ್ಟಿದ್ದಾರೆ. ಅದನ್ನೆಲ್ಲ ನಾನು ಕ್ಲೀನ್ ಮಾಡಬೇಕು. ಫಸ್ಟಿಗೆ ಟಿಫನ್ ಬಿಸಿ ಬಿಸಿ ಅವಲಕ್ಕಿ ಉಪ್ಪಿಟ್ಟು ತಿಂದ್ಬಿಟ್ಟು ಆಮೇಲೆ ನಾನು ಬಾಕಿದ ಕೆಲಸ. ಸಂಡೇ ಮಾತ್ರ ಯಾವಾಗಲೂ ಅಷ್ಟೇ ನಾವು ಲೇಟಾಗಿ ಎದ್ದೊಳೋದು. 8 o'clock 8:30ಗೆ ಎದ್ದೊಳ್ತೀನಿ. ಸೊ ಬಾಕಿ ದಿನ ಎಲ್ಲ ಬೇಗನೆ ಎದ್ದೊಳ್ಬೇಕಲ್ವಾ. ಸೊ ಹಾಗಾಗಿ ಸಂಡೇ ಒಂದಿನ ಮಾತ್ರ ಲೇಟಾಗಿ ಎದ್ದೊಳ್ತೀನಿ. ಲೇಟಾಗಿ ಎದ್ದು ಏನಾದರೂ ಡೈರೆಕ್ಟಾಗಿ ನಾವು ಸ್ಪೆಷಲ್ ನಾನ್ ವೆಜ್ ಏನಾದರೂ ಮಾಡಿದ್ರೆ ಬೆಳಗ್ಗೆನೇ ಮಾಡ್ತೀವಿ, ಏನು ಟಿಫನ್ ಮಾಡಲ್ಲ. ಬಟ್ ಇವತ್ತು ಫಂಕ್ಷನ್ ಇರೋ ಕಾರಣದಿಂದ ಇವತ್ತು ಸಿಂಪಲಾಗಿ ಅವಲಕ್ಕಿನೇ ಮಾಡ್ಕೊಂಡ್ವಿ. ರೈಸ್ ಐಟಮ್ ಏನೂ ಮಾಡಲಿಲ್ಲ. ಸೊ ನನ್ನ ಮಗ ಅಂತೂ ಟಿಫನ್ ಮಾಡೋದಕ್ಕೆ ಬಿಡ್ತಾನೆ ಇಲ್ಲ. ಅವ್ನಿಗೆ ಹಾಕ್ಕೊಟ್ರು ನನ್ನ ತಟ್ಟೆಗೆ ಕೈ ಹಾಕೋದು ಅದು ಇದು ಮಾಡೋದು ಚೇಷ್ಟೆ ಮಾಡ್ತಾನೆ ಇರ್ತಾನೆ. ಸೊ ನಾನು ದಿಕ್ಕಿನ ಕೇಳ್ತಾ ಇದ್ದೆ ಹೇಗಿದೆ ಶಿನಾ ಅಂತ. ಸೊ ಸೂಪರ್ ಅಂತ ಹೇಳ್ತಾ ಇದ್ಲು, ಚೆನ್ನಾಗಿದೆ ಅಂತ. ಸೊ ನನ್ನ ಮಕ್ಳಿಗೆ ಇಬ್ರಿಗೂ ಅಷ್ಟೇ ಅವಲಕ್ಕಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅದು ಅಲ್ಲದೆ ಅವಲಕ್ಕಿ ಅಂದರೆ ಬಿಸಿ ಬಿಸಿ ಮಾಡಿ ತಿಂದ್ರೇ ಚೆನ್ನಾಗಿರುತ್ತೆ. ಸೊ ನಿಂಬೆ ರಸನ ಹಾಕ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೂ ಸಹ ಇಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾರು ಅವಲಕ್ಕಿ ತಿನ್ನಲ್ಲ, ಅವರು ಸಹ ಟೇಸ್ಟ್ ಮಾಡಿ ಬೇಕು ಅಂತ ಹೇಳ್ತಾರೆ, ಆಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅವಲಕ್ಕಿ ಫೇವ್ರೇಟ್ ಅಂತಲೇ ಹೇಳ್ಬೋದು. 1 ಟೈಮ್ ಆದರೂ ತಿಂತಾರೆ. 2 ಟೈಮ್ ಅಂತೂ ಆಗಲ್ಲ. ಮಧ್ಯಾಹ್ನಕ್ಕೆ ಅವಲಕ್ಕಿ ಯಾರು ಫುಲ್ಲು ಡ್ರೈ ಆಗಿರುತ್ತೆ. ಸೊ ಹಾಗಾಗಿ ತಿನ್ನೋಕ್ಕಾಗಲ್ಲ. ನನ್ನ ಮನೆಯಲ್ಲಿ ಏನಾರು ಹಸ್ಬೆಂಡ್ ವರ್ಕ್ ಅಂದರೆ ಈಗ ಕೆಲ್ಸಕ್ಕೆ ಹೋಗ್ತಾರೆ ಅನ್ನೋ ಟೈಮಲ್ಲಿ ಏನು ಮಾಡ್ತೀನಿ ಗೊತ್ತಾ, 1 ಟೈಮ್ ನಾನು ಅವಲಕ್ಕಿ ಕಟ್ಟರೆ ಇನ್ನೊಂದು ಟೈಮಲ್ಲಿ ರೈಸ್ ಐಟಮ್ ಏನಾರು ಇದ್ದರೆ ಅದಕ್ಕೆ ಸಾಂಬಾರು ಕಟ್ಬಿಡ್ತೀನಿ. ಸೊ ಮತ್ತು ನಾವು ಫಂಕ್ಷನ್ಗೆಲ್ಲ ಹೋದ್ಮೇಲೆ ಮತ್ತು ನಾವು ಫಂಕ್ಷನಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಯಾಕೆಂತಂದರೆ ನನಗೆ ಯಾಕೋ ಅಲ್ಲಿ ರೆಕಾರ್ಡ್ ಮಾಡೋದು ಬೇಡ ಅನ್ನಿಸ್ತು, ಅದಕ್ಕಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗೆಯೇ ಫಂಕ್ಷನೆಲ್ಲ ಮುಗಿಸ್ಕೊಂಡು ಬಂದು ನಾವು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ. ಶಾಪಿಂಗ್ ಅಂತ ಅಂದರೆ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಹೇಳಿ ನಾನು ತೋರಿಸ್ತೀನಿ. ಸೊ ನಿಯರ್ ಬೈ ಅಲ್ಲಿ ಬರುವಾಗಲೇ ಹಸ್ಬೆಂಡ್ ಫ್ರೆಂಡ್ ಶಾಪ್ ಇತ್ತು. ಇಲ್ಲಿ ಸ್ಲಿಪ್ಪರ್ ಅಂಗಡಿ ಮತ್ತು ಬ್ಯಾಗು
ಇದೆಲ್ಲ ಇತ್ತು. ಹಾಗಾಗಿ ನೋಡಿದ್ವಿ ತೊಗೊಳ್ಳೋಣ ಅಂತ ಹೇಳಿ. ಸೊ ನನಗೂ ಮತ್ತು ನನ್ನ ಮಗಳಿಗೂ ತೊಗೊಂಡ್ವಿ. ಏನೆಲ್ಲ ತೊಗೊಂಡೆ ಅಂತ ಹೇಳಿ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಸೊ ನನ್ನ ಮಗಳಿಗೆ ಫ್ರೀಯಾಗೆ ಕೊಟ್ಟಿದ್ದಾರೆ ನೋಡಿ ಶೇರ್. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಸೊ ನನ್ನ ಮಗನಂತೂ ಹಿಡಿಯೋದೇ ನನ್ನ ದೊಡ್ಡ ಕೆಲಸ. ಅಂಗಡಿನಲ್ಲಂತೂ ಒಂದೊಂದು ಐಟಮ್ನು ಎಳಿತಾನೆ ಇದ್ದ. ನನಗಂತೂ ಬೇಜಾರಾಯ್ತಿಲ್ಲ. ನಾನು ಸ್ಲಿಪ್ಪರ್ನ ಯೂಸ್ ಮಾಡಲ್ಲ, ಬ್ಯಾಗ್ನ ಯೂಸ್ ಮಾಡಲ್ಲ, ಏನೂ ಕಲೆಕ್ಷನ್ ತುಂಬ ಕಲೆಕ್ಷನ್ಸ್ ಇತ್ತು. ನೋಡೋಣ ಅಂತ ಅಂದರೆ ನನ್ನ ಮಗ ಅಂತೂ ನೋಡೋಕ್ಕೆ ಬಿಡ್ತಾಯಿಲ್ಲ. ತುಂಬಾ ಅದು ಇಳಿಯೋದು ಇದೆಲ್ಲ ಮಾಡ್ತಾನೆ ಇದ್ದ. ಸೊ ಹಾಗಾಗಿ ಹಂಗೆ ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡೆ. ಸೊ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಿಂತ ನನ್ನ ಮಗನ ಒಂದು ಕಣ್ಣು ಅಲ್ಲಿರಬೇಕು, ಇನ್ನೊಂದು ಕಣ್ಣು ರೆಕಾರ್ಡ್ ಮಾಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ನಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ನೋಡಿ, ಕ್ಯಾಮ್ರೆಲ್ಲ ತೊಗೊಂಡ್ಬಂದು ನಿಂತಿದ್ದಾನೆ ಇಲ್ಲಿ ಹೊರಗಡೆ. ಸೊ ಪಾಪ ಅಲ್ಲಿರೋರಂತೂ ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಗೊತ್ತಿಲ್ಲ, ಅವ್ರಿಗಂತೂ ಹಿಡಿಯೋಕ್ಕೆ ಆಗ್ತಾಯಿಲ್ಲ. ಸೊ ಅಷ್ಟೇ, ಇನ್ನೇನಿಲ್ಲ, ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ ನಾನೀಗ. ಸೊ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಮಾತಾಡ್ತಾ ಇದ್ದಾರೆ. ಸೊ ಈಗ ನಾನೆಲ್ಲ ಶಾಪಿಂಗ್ ಮಾಡಿಕೊಂಡು ಬಂದು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ, ಬರ್ತಾರೆ. ಸೊ ಫಂಕ್ಷನಲ್ಲಿ ತುಂಬ ಚೆನ್ನಾಗಾಯಿತು. ತುಂಬ ಬಿಸಿಲು ಅಂತೀರ, ಸಖತ್ತು ಬಿಸಿಲು, ತುಂಬಾ ಸ್ವೆಟ್ ಆಗ್ತಿದೆ. ನನಗಂತೂ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಫುಲ್ಲು ಬಾಯರ್ಕೆ ತುಂಬಾ ಬಿಸಿಲಂತೂ. ಬಟ್ ನಾವು ಹೊರಗಡೆ ಶಾಪಿಂಗ್ ಮಾಡ್ತೀವಿ ಅಂತಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಶಾಪಿಂಗ್ ಮಾಡೋದು ಅಷ್ಟು ಸುಲಭ ಅಂತೂ ಅಲ್ಲ. ನಮಗೆ ನೀಟಾಗಿ ಕಲೆಕ್ಷನ್ಸ್ ಇರೋದಿಲ್ಲ. ಸೊ ಇದ್ರೂ ನಮ್ಗೆ ನೋಡೋಕ್ಕಾಗಲ್ಲ. ಸೊ ಮಕ್ಕಳನ್ನ ನೋಡ್ಕೊಳ್ಳೋದೇ ಆಗೋಗುತ್ತೆ. ಹೆಂಗೋ ತೊಗೊಂಡೆ, ತೋರಿಸ್ತೀನಿ ಏನೆಲ್ಲ ತೊಗೊಂಡೆ ಅಂತ ಹೇಳಿ. ನಡಿ ಬಾ. ಓಕೆ, ಫೈನಲಿ ಈಗ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದ್ವಿ. ಇನ್ನು ಅರ್ಧ ಗಂಟೆ ಇದ್ದು ಅಮ್ಮ ಮನೇಲಿ ಇದ್ದು ಹೋಗೋಣ ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪ್ಲ್ಯಾಂಟ್ಸ್ ಇದೆಲ್ಲ ಬಂದು ನಾನು ಮದುವೆಗೆ ಹೋಗಿದ್ನಲ್ವ. ಸೊ ನಮ್ಮ ಮೇಡಮ್ ಮಗಳು ಮದುವೆನಲ್ಲಿ ಕೊಟ್ಟಿರುವಂಥದ್ದು ಇದು. ತುಂಬಾ ಕಲೆಕ್ಷನ್ಸ್ ಇತ್ತು, ತುಂಬಾ ವೆರೈಟೀಸಲ್ಲಿ ಫ್ಲವರ್ ಶೋ ಗಿಡ ಎಲ್ಲ ಇತ್ತು. ಬಟ್ ನಾನು ಇದು ತೊಗೊಂಡೆ. ಸೊ 2 ತುಂಬ ಚೆನ್ನಾಗಿದೆ. ಇದು ಬಂದು ಗಿಫ್ಟ್ ಅಂತ ಹೇಳಿ ಕೊಟ್ಟಿರೋದು ಇದನ್ನು. ಸೊ ಅಮ್ಮ ಮನೆ ಹತ್ರನೇ ಇಡೋಣ ಅಂತ ಹೇಳಿ ಇಲ್ಲೇ ಇಟ್ಟು ಹೋಗ್ತೀನಿ. ನಮ್ಮ ಮನೆಯಲ್ಲಿ ಜಾಗ ಇಲ್ಲ ನಮ್ಮ ಮನೆ ಹತ್ರ. ಸೊ ಹಾಗಾಗಿ ಇಲ್ಲಿ ಮಕ್ಕಳು ಎಲ್ಲ ಕೇಳೋದು ಮಾಡೋದೆಲ್ಲ ಮಾಡ್ತಾರೆ ಸುಮ್ಮನೆ. ಹಾಗಾಗಿ ಅಮ್ಮ ಮನೇಲಿ ಇಟ್ಟರೆ ಚೆನ್ನಾಗಿ ಗಿಡ ಬರುತ್ತೆ ಅಂತ ಹೇಳಿ ನಾನು ಅಮ್ಮ ಮನೇಲಿ ಇಡ್ತೀನಿ. ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಬಟ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಅಲ್ಲಿ ಪರ್ಮಿಷನ್ ಇರಲ್ವ ಅಂತ ಹೇಳಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ತುಂಬಾ ಚೆನ್ನಾಗಿತ್ತು. ಹೋಟೆಲಲ್ಲಿ ಮದುವೆ ರಿಸೆಪ್ಷನ್ ಇಟ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು. ಆಮೇಲೆ ಅನ್ನಿಸ್ತು ಮಾಡಿದಿದ್ರೆ ಆಗ್ತಿತ್ತು ಅಂತ. ಬಟ್ ಅಲ್ಲಿ ಏನೋ ಪರ್ಮಿಷನ್ ಅಲ್ಲಿ ಏನು ನೋಟಿಸ್ ಹಾಕಿರಲಿಲ್ಲ. ಬಟ್ ಆದ್ರೂ ಸೊ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ಇವಾಗ ಅಮ್ಮ ಮನೆಗೆ ಬಂದು ನಾನು ತೋರಿಸ್ತೀನಿ ಏನೆಲ್ಲ ಶಾಪಿಂಗ್ ಮಾಡಿದ್ದೆ ಅಂತ ಹೇಳಿ. ಸಿಂಪಲ್ಲಾಗಿ ಏನು ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ. ಸೊ ಶಾಪಿಂಗ್ ಮಾಡಬೇಕಂತನೂ ಪ್ಲ್ಯಾನ್ ಇರಲಿಲ್ಲ. ಹಾಗಾಗಿ ಇವತ್ತು ಹಾಗೆ ಫಂಕ್ಷನ್ಗೆ ಹೋಗಿದ್ವಲ್ಲ, ನಿಯರ್ ಬೈ ಅಲ್ಲೇ ಶಾಪ್ ಇತ್ತು. ಬನ್ನಿ ಹಿಂಗೆ ಏನಾದ್ರು ಸ್ಲಿಪ್ಪರ್ ನನ್ನ ಫ್ರೆಂಡ್ ಅಂಗಡಿ ಇದೆ ಅಂತ ಹೇಳಿದರು. ಹಾಗಾಗಿ ಬನ್ನಿ ಏನಾದ್ರು ತೊಗೊಳ್ಳೋಣ ಚಪ್ಪಲಿ ಅಂತ ಹೇಳಿ ಕರ್ಕೊಂಡು ಹೋದೆ. ಹಾಗೆ ಬ್ಯಾಗು ಮತ್ತು ಚಪ್ಪಲಿನೂ ತೊಗೊಂಡೆ. ಬನ್ನಿ ತೋರಿಸ್ತೀನಿ. ಸೊ ನೋಡಿ ಇಷ್ಟು ಶಾಪಿಂಗ್ ಮಾಡಿದ್ದೀನಿ. ಸೊ ಶೇರ್ ಬಂದುಬಿಟ್ಟು ನನ್ನ ಮಗಳಿಗೆ ಅಂತ ಹೇಳಿ ಫ್ರೀಯಾಗಿ ಕೊಟ್ಟಿರೋದು. ಅದು ಹೊಸದೇನೆ, ಬಟ್ ಅದು ಸ್ವಲ್ಪ ಏನಂದರೆ ಮೇಲ್ಗಡೆ ಸ್ಟಿಕ್ಕರು ಸ್ವಲ್ಪ ಧೂಳು ತುಂಬಾ ಆಗಿಬಿಟ್ಟಿದೆ. ಸೊ ನನ್ನ ಮಗಳಂತೂ ಅದನ್ನು ಎತ್ಕೊಂಬಂದು ಕೂತ್ಕೊಳ್ಳೋದಿರಲ್ಲ, ಇದನ್ನೆಲ್ಲ ಮಾಡ್ತಾನೆ ಇಲ್ಲೋ. ಸೊ ನನಗೆ ಈ ಥರ ಬೇಕು ಅಂತ ಶಾಪ್ ಅವರು ಅದು ಬೇಡ, ಎಲ್ಲ ಫುಲ್ಲು ಕಲರ್ ಡಿಮ್ ಆಗೋಗಿದೆ, ನೀವೇ ತೊಗೊಂಡೋಗಿ ಅಂತ ಹೇಳಿ ಕೊಟ್ಟರು ನನ್ನ ಮಗಳಿಗೆ ಗಿಫ್ಟಾಗಿ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇದು ಬಂದು ಬ್ಯಾಗು. ನಾನು ಎಲ್ಲರೂ ಫಂಕ್ಷನ್ಸ್ಗೆ ಹೋದರೆ ಈ ಥರ ನಾನು ತುಂಬ ದಿನದಿಂದ ತೊಗೊಳ್ಬೇಕಂತ ಅಂದ್ಕೊಳ್ತಾನೆ ಇದ್ದೆ. ಸೊ ಫೈನಲಿ ತೊಗೊಂಡೆ. ಇನ್ನೂ ಕಲೆಕ್ಷನ್ಸ್ ತುಂಬ ಇತ್ತು, ಬಟ್ ನನಗೆ ಈ ಕಲರೇ ಬೇಕಾಗಿತ್ತು ಅಂತ ಹೇಳಿ ಈ ಕಲರೇ ತೊಗೊಂಡೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಸೂಪರ್. ನೋಡಿ ನಾವು ಈ ರೀತಿ ಎರಡು ಥರನೂ ನಾವು ವೇರ್ ಮಾಡ್ಬೋದು, ಈ ರೀತಿಯೂ ವೇರ್ ಮಾಡ್ಬೋದು. ಸೊ ಫುಲ್ ಲಾಂಗು ಬರುತ್ತೆ, ಶಾರ್ಟ್ ಬರುತ್ತೆ.
ಕಲರ್ ತುಂಬಾ ಚೆನ್ನಾಗಿತ್ತು. ಸೊ ಅಮ್ಮಂಗೂ ತೋರಿಸ್ತಾ ಹಾಗೆ ನಿಮಗೂ ಸಹ ತೋರಿಸ್ತಾ ಇದ್ದೀನಿ. ಅಮ್ಮಗೆ ಹೇಗಿದೆ ಏನು ಅಂತ ಹೇಳಿ ಕೇಳ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಸೂಪರು. ಸೊ ಅದರ ಪ್ರೈಸ್ ಮತ್ತು ನನ್ನ ಮಗಳಿಗೂ ಒಂದು ಬ್ಯಾಗ್ ನೋಡಿದ್ವಿ, ಬಟ್ ಅದು ತುಂಬಾ ಸ್ಮಾಲ್ ಸೈಜ್ ಆಗೋಯಿತು. ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ತರ್ತೀನಿ ಅಂತ ಹೇಳಿದ್ದಾರೆ ಶಾಪವರು. ಹಾಗಾಗಿ ಅದನ್ನು ತರಿಸ್ತೀನಿ, ಅದು ತಂದಮೇಲೆ ತೋರಿಸ್ತೀನಿ. ಮತ್ತು ಇನ್ನೊಂದು ಚಪ್ಪಲಿ ನೋಡಿದ್ರಲ್ಲ ಶೈನಿಂಗ್ ಮೆರೂನ್ ಕಲರು, ಅದು ಸಿಂಪಲ್ಲಾಗಿದೆ, ಡೈಲಿ ವೇರ್ಗೆ ಅಂತ ಹೇಳಿ ತೊಗೊಂಡೆ. ಸೊ ಇದು ನನ್ನ ಮಗಳು ಅವಳೇ ಯೂಸ್ ಮಾಡಿರೋವಂಥ ಚಪ್ಪಲಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಒಂಥರ ಸ್ಪಾಂಜ್ ಟೈಪು, ಪ್ಲಾಸ್ಟಿಕ್ ಟೈಪ್. ಇದು ನೋಡೋದಕ್ಕೆ ತುಂಬ ಕ್ಯೂಟಾಗಿದೆ. ಕಲರ್ ಮಾತ್ರ ಬೇಬಿ ಪಿಂಕು, ಚೆನ್ನಾಗಿದೆ. ಅವಳೇ ಯೂಸ್ ಮಾಡಿರೋದು, ತುಂಬ ಚೆನ್ನಾಗಿದೆ. ಯಾವಾಗಲೂ ಅಷ್ಟೇ ಅವಳ ಚಪ್ಪಲಿನ ಅವಳೇ ಯೂಸ್ ಮಾಡೋದು ಜಾಸ್ತಿ. ನಾವು ತಗೊಟ್ಟಿದ್ದು ನಾವು ಯೂಸ್ ಮಾಡಿದ್ದು ಯಾವತ್ತೂ ಅವಳು ಒಪ್ಪೋದಿಲ್ಲ. ಅವಳಿಗೆ ಇಷ್ಟ ಆಗಿದ್ದು ಅವಳು ತೊಗೊಳ್ಬೇಕು. ಸೊ ನೆಕ್ಸ್ಟ್ ಬಂದು ಇದನ್ನು ತೊಗೊಂಡೆ. ಸ್ಯಾರಿ ಹಾಕ್ಕೊಂಡಾಗ ಇಲ್ಲ ಈ ಥರ ಸಿಂಪಲಾಗಿ ಒಂದು ಕುರ್ತಾ ಹಾಕ್ಕೊಂಡಾಗ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಒಂದು ಅಫಿಷಿಯಲ್ ಲುಕ್ ಕೊಡುತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ನನ್ನ ಮಗಳೂ ಅಷ್ಟೇ ಮಮ್ಮಿ ಇದನ್ನೇ ತೊಗೊಳ್ಳಿ ಅಂತ ಹೇಳಿ ಅವಳು ಸಜೆಸ್ಟ್ ಮಾಡಿದ್ಲು, ಹಾಗಾಗಿ ತೊಗೊಂಡೆ. ಸೊ ನನ್ನ ಮಗಳೂ ಕೇಳ್ತೀನಿ, ಇದನ್ನು 2 ಇರುತ್ತಲ್ವಾ, 2ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಕೇಳ್ತೀನಿ, ಇದು ತೊಗೊಳ್ಳಿ ಮಮ್ಮಿ ಅಂತಾರೆ. ಸೊ ಹಾಗಾಗಿ ನನಗೆ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಸೊ ನೋಡಿ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣ್ತಿದೆ ಅಂತ ಹೇಳಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮತ್ತು ಇದು ಹಾಗೆ ಅಮ್ಮಂಗೂ ತೋರಿಸ್ದಂಗೆ ಆಗುತ್ತೆ, ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತೇಳಿ ಅಮ್ಮ ಮನೆಗೆ ಡೈರೆಕ್ಟಾಗಿ ಬಂದು ಅಮ್ಮ ಮನೆಯಲ್ಲೇ ತೋರಿಸ್ತಾ ಹಾಗೆ ವೀಡಿಯೋನೂ ಸಹ ಮಾಡ್ತಾಯಿದ್ದೀನಿ. ಸೊ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಇದು ಬಂದು ಡೈಲಿ ವೇರ್ಗೆ ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಊರ ಕಡೆ ಹೋದಾಗಂತೂ ನನಗೆ ಫ್ಯಾನ್ಸಿ ಚಪ್ಪಲಿ ಹಾಕ್ಕೊಂಡ್ರೆ ಅದೆಲ್ಲ ಒಂಥರ ಹಾಳೋಗುತ್ತೆ, ಕಲರೆಲ್ಲ ಒಂಥರ ಇದಾಗೋಗುತ್ತೆ, ಡಿಮ್ ಆಗುತ್ತೆ. ಹಾಗಾಗಿ ಊರ ಕಡೆ ಹೋದಾಗ ಈ ಥರ ಹಾಕ್ಕೊಂಡ್ರೆ ಒಂಥರ ಕಂಫರ್ಟಾಗಿರುತ್ತೆ ಅನ್ನೋ ಕಾರಣವಾಗಿ ಈ ಥರ ತೊಗೊಂಡೆ. ಇದೊಂಥರ ಸ್ಪಾಂಜ್ ಟೈಪ್, ತುಂಬಾ ಚೆನ್ನಾಗಿದೆ. ಅಷ್ಟೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಹಾಗೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಶಾಪಿಂಗ್ ಮಾಡ್ಕೊಂಡು ಅಷ್ಟೇ ಈಗ ಅಮ್ಮ ಮನೆಗೆ ಬಂದ್ವಿ. ಸೊ ಹಾಗೆ ಅಮ್ಮನ ಮನೇಲೆ ತೋರಿಸ್ಬಿಟ್ರೆ ಮತ್ತೆ ಇನ್ನು ಮನೆಗೆ ಹೋಗ್ಬಿಟ್ರೆ ಅಂತ ತೋರ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ತೋರಿಸ್ದೆ. ಸೊ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಮತ್ತೆ ಫಂಕ್ಷನ್ ಬ್ಲಾಗ್ನ ತೋರಿಸ್ಬೇಕಂತ ಅಂದ್ಕೊಂಡೆ, ಬಟ್ ಅಲ್ಲಿ ತುಂಬಾ ಕಂಫರ್ಟ್ ಇರಲಿಲ್ಲ. ಸೊ ಹಾಗಾಗಿ ತೋರಿಸೋದಕ್ಕೆ ಆಗಲಿಲ್ಲ. ಸೊ ಹಾಗೆ ನಾನು ಸಿಂಪಲಾಗಿ ಬ್ಲಾಗ್ನ ಶೇರ್ ಮಾಡಿದೆ. ಸೊ ಹಾಗೆ ಅಮ್ಮ ಮನೆಗೆ ಬಂದು ಹೋಗೋಣ ಅಂತೇಳಿ ಹಾಗೆ ಬಂದೆ ಅಷ್ಟೇ. ಸೊ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಯ್ತಲ್ಲ, ಮೇಡಮ್ ಶೂಟ್ ಮಾಡಿದ್ದು. ಅಲೋ ಲಾವಿಶ್, ಏನು ಮಾಡ್ತಿದ್ಯಾ ನೀನು? ಲಕ್ಕಿ ಜೊತೆ ಆಟಾಡ್ತಿದ್ದೀರಾ? ಹಾಂ ಸರಿ ಬನ್ನಿ. ಲಕ್ಕಿ 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 ಬಾ ಬಾ, ದೂರ ಬಾ, ಬಟ್ಟೆ ಗಲೀಜಾಗುತ್ತಮ್ಮ. ಲವಿ ಬಾ, ಬಟ್ಟೆ ಗಲೀಜಾಗುತ್ತೆ, ಬರುವ. ಏಯ್ ಬಟ್ಟೆ ಗಲೀಜಾಗುತ್ತೆ ಕಣ, ಬೇಡ ಬಿಡಬೇಡ, ಬೇಡ ಬಾ. ಶಿನ್ನಿ ಅಲ್ಲಿ ಪ್ಲಾಂಟ್ ತಗೋಬಾ, ಇಲ್ಲಿ ಇಡೋಣ ಅಜ್ಜಿ ಮನೆ ಹತ್ರ. ಇಲ್ಲಿ ನೋಡಿ ಅಮ್ಮ ಮನೆ ಹತ್ರ ಎಲ್ಲ ಪಾಟಲ್ ಗಿಡ ಚೆನ್ನಾಗಿದೆ, ಎಲ್ಲ ಟ್ರಿಮ್ ಮಾಡಿದ್ರು, ಇವಾಗೆಲ್ಲ ಚೆನ್ನಾಗಿ ಬಂದಿದೆ. ಯಾರು ಹೇಳಿದ್ದು? ಚೆನ್ನಾಗಿ ಕಾಣಿಸ್ತಿದ್ದಲ್ಲ, ಹಾಗೆ ಒಂದು ವ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಗಿಡನೆಲ್ಲ ಅಮ್ಮ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಸೊ ನಾನಂತೂ ಅಮ್ಮ ಮನೆಗೆ ಬಂದಾಗೆಲ್ಲ ಇದನ್ನೆಲ್ಲ ನಿಮಗೆ ತೋರಿಸ್ತಾನೆ ಇರ್ತೀನಿ. ನೋಡ್ತಾ ಇರ್ಬೋದು ಗಿಡನೆಲ್ಲ ಎಷ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೋಬ, ಎಲ್ಲಿ ಇರಲಿ? ಹಾಂ ಹಾಂ ಕಾಂಪೌಂಡ್ ಮೇಲ ತಗೋಶೀನ ಬೈಲಿ. ಲಿಕ್ಕಿ ಲಾವಿ ಕರ್ಕೊಂಡು ಹೋಗಬಾ. ಸೊ ಅಮ್ಮ ಮನೆ ಎಂಟ್ರೆನ್ಸ್ ಕಾಂಪೌಂಡ್ ಹತ್ರ ಇಲ್ಲಿ 3 ಪಾಟ್ ಇಟ್ಟಿದ್ದಾರೆ. ಸೊ ಪಾಟ್ ಹತ್ರನೇ ಇಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಣುತ್ತಲ್ಲ ಫ್ಲವರು, ಹಾಗಾಗಿ ಇಲ್ಲಿ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫುಲ್ಲು ಅಮ್ಮ ಮನೆಯಲ್ಲಿರೋ ಆಲ್ಮೋಸ್ಟ್ ಎಲ್ಲ ಶೋ ಗಿಡನೇ ಜಾಸ್ತಿ. ನೋಡಿ ಈ ಥರದ್ದು ಮಧ್ಯದಲ್ಲಿ ಒಂದು ಫ್ಲವರ್ ಇಟ್ಟೆ, ಇಲ್ಲಿ ನೋಡಿದ್ದು ಶೋ ಗಿಡನೇ. ಮತ್ತು ಇದೊಂದು ಜಾಗದಲ್ಲಿ ಇಡ್ತೀನಿ ಫ್ಲವರ್. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಮನಿ ಪ್ಲಾಂಟ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಮ್ಮ. ಲಾವಿ ಯಾರನ್ನ? ಬೇಡ ಶಿನ್ನ, ಬಟ್ಟೆ ಗಲೀಜಾಗುತ್ತೆ.
ಬಾ. ಬರ. ಏನು ನಿಂದು ಗಲಾಟೆ? ಏನು ಗಲಾಟೆ ನಿಂದು? ಹಾಂ, ಏನು ಗಲಾಟೆ? ಓಕೆ, ಫೈನಲಿ ಈಗ ಅಮ್ಮ ಮನೆಗೆ ಬಂದು ಸ್ವಲ್ಪ ಎಲ್ಲ ಕೂತ್ಕೊಂಡು ಇನ್ನೇನು ಹೊರಡೋಣ ಅಂತ. ಯಾಕೋ ನನ್ನ ಮಗಳಿಗೆ ಫೀವರ್ ಜಾಸ್ತಿ ಆಗ್ತಾಯಿದೆ. ಯಾಕೋ ಇದಕ್ಕಿದ್ದಾಗಲೇ ಜ್ವರ ಬಂದಿದೆ. ಹಾಗಾಗಿ ಇವಾಗ ನಾನು ಟಾನಿಕ್ ಹಾಕಬೇಕು. ಟಾನಿಕ್ ಮನೆಯಲ್ಲೇ ಇದೆ. ಇನ್ನೇನು ಕಾಫಿ ಕುಡ್ಕೊಂಡು ಸ್ವಲ್ಪ ಕೂತ್ಕೊಂಡು ಹೋಗ್ತೀವಿ. ಸೊ ಇಷ್ಟೇ ಇವತ್ತಿನ ವ್ಲಾಗು, ಭಾನುವಾರದ ವ್ಲಾಗ್ ಹೀಗಾಗಿತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು.